ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ ಯೋಜನೆಯಡಿ ಸೋಮವಾರಪೇಟೆ ಬಳಿಯ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಲ್ಲಳ್ಳಿ ಜಲಪಾತದ ಸಮೀಪ ನಿರ್ಮಾಣವಾಗಿರುವ ಮತ್ಸ್ಯ ಸಂಜೀವಿನಿ ಫಿಶ್ ಕ್ಯಾಂಟೀನ್ ಅನ್ನು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು, ಮಹಿಳೆಯರು ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಲ್ಲಳ್ಳಿ ಜಲಪಾತದ ಈ ಪ್ರವಾಸಿ ತಾಣದಲ್ಲಿ ಇಂದು ಈ ಫಿಶ್ ಕ್ಯಾಂಟೀನ್ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಊಟ ಕ್ಲೀನ್ಲಿನೆಸ್ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಜನ ನೀವು ಒಂದು ಬಾಯಿ ಮಾತಲ್ಲಿ ಕ್ಲೀನ್ ಇಲ್ಲ ಅಂತ ಅಂದ್ರೆ ಈ ಮನೇಲಿ ಹೆಂಗ್ ಅಡಿಗೆ ಮಾಡ್ತೀರಾ ಆ ಸ್ವಚ್ಛತೆ ನೀವು ಕಾಪಾಡ್ಕೋಬೇಕಿಲ್ಲಿ. ನೀವು ಫಸ್ಟ್ 5 ಸ್ಟಾರ್ ಹೋಟೆಲ್ ಕೊಟ್ಬಿಟ್ಟು ಆಮೇಲೆ ಈ ಆಯತನಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬ್ಯಾಚ್ ಬರ್ಬೋದು. ಎಲ್ಲಿ ಸಾಂಪೇಟೆಗೆ ಈಗ ಹೊಸ ಶಾಪ್ ಆಗುತ್ತಲ್ಲ ಈಗ ಇವರು ಕೊಡ್ತಾರೆ. ನೀರ್ ಕನೆಕ್ಷನ್ ನೀರ್ ಕನೆಕ್ಷನ್ ಇದೆಯಾ? ಟೈಮಿಂಗ್ಸ್ 5 ಗಂಟೆ ಗಂಟ. ಉಡುಗೊರೆಯನ್ನು ನೀಡುತ್ತಿದ್ದಾರೆ. ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು. ಅದರಲ್ಲಿ ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳ ವತಿಯಿಂದ ಒಂದು ಶಕ್ತಿ ಕೊಡುವಂತ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ, ಈ ಕ್ಯಾಂಟೀನ್ ಮುಖಾಂತರ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಂಘಕ್ಕೆ ಅವ್ರು ಅನುಕೂಲ ಮಾಡುವಂತ ಒಂದು ಜಾಗಕ್ಕೆ ಅವ್ರಿಗೆ ಸ್ವಂತ ಹಣಕಾಸಿನ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅವಕಾಶ, ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡುವಂತ ಒಂದು ಅವಕಾಶ. ಕಾನ್ಸೆಪ್ಟ್ ನಮ್ಮ ಎಂಪವರ್ಮೆಂಟ್ ಆಫ್ ವಿಮೆನ್ ಅಂತೀವಿ. ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಶಕ್ತಿ ಕೊಡುವಂತ ಒಂದು ಬರೀ ವಿದ್ಯಾಭ್ಯಾಸ ಅಲ್ಲ, ಬರೀ ಹಣಕಾಸು ವ್ಯವಸ್ಥೆ ಅಲ್ಲ, ವಿದ್ಯಾಭ್ಯಾಸ ಜೊತೆಲಿ ಅವ್ರು ದುಡಿಮೆ ಮಾಡಲಿಕ್ಕೆ ಒಂದು ಅವಕಾಶ. ಅವರು ಈ ಭಾಗದಲ್ಲಿ ನೀವು ಹೇಳಿದಂಗೆ ಅದೃಷ್ಟದಲ್ಲಿ ಮಲ್ಲಳ್ಳಿ ಫಾಲ್ಸ್ಗೆ ಸಾರ್ವಜನಿಕರಿಗೆ ಸಾವಿರ ಜನ ಬಂದು ನೋಡ್ಕೊಳ್ಬೇಕು. ನೀವು ಒಂದು ಬೋರ್ಡ್ ಮಾಡಿ ಒಂದು ಮೆನು ಕಾರ್ಡ್ ಮಾಡಿ, ನಾವು ಹೋಟೆಲ್ ಹೋದಾಗ ಏನೇನಿದೆ ಅಮ್ಮ ಅಂತ ಕೇಳ್ತೀವಿ. ಆ ಸೋಮವಾರಪೇಟೆ ಭಾಗದಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಆ ವಾಪಸ್ಸು ನಿಮಗೆ ಮಾಮೂಲಿ 250 ರೂಪಾಯಿ 300 ರೂಪಾಯಿ ಆಗ್ಬೋದು ಒಂದು ಕೆಜಿಗೆ. ಮಾತ್ರ ಇವ್ರ ಕಡೆಯಿಂದ ಅನ್ಕ್ಲೀನ್ ಫಿಶ್ಗೆ 170 ರೂಪಾಯಿ ಕೆಜಿ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ. ಅದರಲ್ಲೂ ನೀವು ದುಡ್ಡು ಉಳಿಸ್ಬೋದು. ಮಳ್ಳಳ್ಳಿಯಲ್ಲಿ ನೀವು ಹೇಳಿದಂಗೆ ಫಾಲ್ಸ್ ಇರೋದ್ರಿಂದ ಸಾವಿರ ಜನ ಬಂದು ಹೋಗ್ಬೇಕಾಗ್ತದೆ. ನೀವು ಖಾಲಿ ಮಾಡಿ ಅಂತ 2 ದಿವಸ 7 ಜನಕ್ಕೆ ಊಟ ಕೊಟ್ಬಿಟ್ಟು ಖಾಲಿ ಅಂತಂದ್ರೆ ನೀವು ದಿನನಿತ್ಯ ಯಾವ ರೀತಿ ಆ ವಾಲ್ಯೂಮ್ಸ್ ಮೇಂಟೈನ್ ಮಾಡಬೇಕು, ಎಷ್ಟು ಕ್ವಾಂಟಿಟಿನ ಮೇಂಟೈನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಮಹಿಳೆಯರ ಸಂಜೀವಿನಿ ಒಕ್ಕೂಟದ ಸಂಘದ ಮೂಲಕವೇ ಕ್ಯಾಂಟೀನ್ ನಡೆಯಲಿದೆ. ಪ್ರವಾಸಿಗರಿಗೆ ರುಚಿಯಾದ ಗುಣಮಟ್ಟದ ಆಹಾರವನ್ನು ಕಲ್ಪಿಸುವುದು ಸ್ವಸಹಾಯ ಸಂಘದವರ ಜವಾಬ್ದಾರಿಯಾಗಿದೆ. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಹಾರಂಗಿ ಹಿನ್ನೀರಿನಲ್ಲಿ ಬೆಳೆದಿರುವ ತಾಜಾ ಮೀನನ್ನು ಕಡಿಮೆ ದರದಲ್ಲಿ ನೀಡಲಾಗುತ್ತದೆ. ಅದರ ಜೊತೆಯಲ್ಲಿ ಕೋಳಿ ಮಾಂಸಾಹಾರವನ್ನು ಮಾಡಲು ಅವಕಾಶವಿದೆ ಎಂದು ಹೇಳಿದರು. ಸೋಮವಾರಪೇಟೆ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಬೇಕಾಗಿದೆ. ಅದಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಲಾಗುವುದು. ಪ್ರವಾಸೋದ್ಯಮ ಬೆಳೆದರೆ ಗ್ರಾಮೀಣ ಜನರಿಗೂ ಉಪಯೋಗವಾಗಲಿದೆ ಎಂದರು. ಸೋಮವಾರಪೇಟೆ ತಾಲೂಕು ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ರೀತಿಯಲ್ಲಿ ಇತಿಹಾಸ ಅಂತ ನನ್ನ ಅಭಿಪ್ರಾಯ. NRLM ವತಿಯಿಂದ ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ವತಿಯಿಂದ ಇಲ್ಲಿ ನಮ್ಮ ಒಂದು ಫಿಶ್ ಕ್ಯಾಂಟೀನು ನಮ್ಮ ಮಹಿಳಾ ಸಂಘದವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಫಿಶ್ ಕ್ಯಾಂಟೀನ್ ಅಲ್ಲಿ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಫಿಶ್ನ ಅಂದ್ರೆ ಮೀನನ್ನ ಖರೀದಿ ಮಾಡಿಕೊಂಡು ಇಲ್ಲಿ ನಮ್ಮ ಮಳ್ಳಳ್ಳಿ ಫಾಲ್ಸ್ ವ್ಯಾಪ್ತಿಗಳಲ್ಲಿ ನೀವು ಹೇಳ್ದಂಗೆ ಮಳ್ಳಳ್ಳಿ ಫಾಲ್ಸ್ ನಾವು ಇನ್ನೇನು ಪ್ರಚಾರ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮರು ದಿನನಿತ್ಯ ಸಾವಿರ ಜನ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಮೊಳಗೆಗಳು ಮಾಡಿಕೊಂಡು ಸಾರ್ವಜನಿಕರಿಗೆ ಟೀ ಕಾಫಿ ಆ ಮಟ್ಟಕ್ಕೆ ಇಲ್ಲಿರೋದು. ಊಟಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿಂದ ಸೋಮವಾರಪೇಟೆಗೆ ಬರಬೇಕಾಗಿತ್ತು, ಇಲ್ಲಾಂದ್ರೆ ಹಸ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಾಂದ್ರೆ ಸ್ವಲ್ಪ ಹೈ-ಫೈ ರಿಸಾರ್ಟ್ಸ್ಗಳಲ್ಲಿ ನಮ್ಮವ್ರಿಗೆ ಆ ಮಟ್ಟಕ್ಕೆ ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲದವರಿಗೆ ನಮ್ಮ ಸ್ವಸಹಾಯ ಸಂಘಕ್ಕೆ ವತಿಯಿಂದ ಇವತ್ತು ಫಿಶ್ ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ.
ಇಲ್ಲಿ ಸಾರ್ವಜನಿಕರಿಗೆ ಪ್ರವಾಸೋದ್ಯಮರಿಗೆ ಸ್ಥಳೀಯರಿಗೆ ಇದನ್ನ ಬಂದು ಅದು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದು ಡಿಸ್ಟ್ರಿಕ್ಟ್ ಅಲ್ಲಿ ಮೊದಲೇ ಮಾಡಿರೋದು, ಸ್ಟೇಟ್ ಅಲ್ಲಿ ಒಂದೇ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇದೇ ರೀತಿಯಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಬಂದ್ರೆ ಸಾರ್ವಜನಿಕರಿಗೆ 100% ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಬಹುದು. ನಮ್ದೇನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡಂತ, ನಮ್ಮ ಸ್ವಯಂ ಸಂಘಕ್ಕೆ ಶಕ್ತಿ ಕೊಡಂತ ನಾವು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಈ ತರ ಮಿಷನ್ಗಳು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಲುಪಲಿ. ಯಾಕಂದ್ರೆ ಫಿಶ್ ಕ್ಯಾಂಟೀನ್ ಪ್ರಚಾರಕ್ಕೆ ಅವಶ್ಯಕತೆ ಇದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಮಾತನಾಡಿ, ಶಾಸಕರ ಪ್ರಯತ್ನದಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ಮಲ್ಲಳ್ಳಿ ಜಲಪಾತದ ಸಮೀಪ ಫಿಶ್ ಕ್ಯಾಂಟೀನ್ ಉದ್ಘಾಟನೆಗೊಂಡಿದೆ. ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ಇದೆ. ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಬಹುದು ಎಂದು ಹೇಳಿದರು. ಸರ್ದು ಒಂದು ದೂರದೃಷ್ಟಿ ಯೋಜನೆಗಳು ಅಂತ ಇದೆ. ಆ ಒಂದು ದೂರದೃಷ್ಟಿ ಯೋಜನೆಯಲ್ಲಿ ಮಹಿಳೆಯರ ಸಬಲೀಕರಣ, ಅವರ ಒಂದು ಎಂಪವರ್ಮೆಂಟ್, ಅವ್ರಿಗೊಂದು ಶಕ್ತಿಯನ್ನ ತುಂಬಿಸುವಂತದ್ದು ಮತ್ತು ಅವ್ರು ಮಾಡುವಂತ ಈ ವಸ್ತುಗಳನ್ನ ನಮ್ಮ ಪ್ರವಾಸಿಗಳಿಗೆ ಪ್ರದರ್ಶನ ಮಾಡುವಂತ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕಂತ ಹೇಳಿ ನನಗೆ ಅವರು ಒಂದು ಮಾರ್ಗದರ್ಶನವನ್ನ ನೀಡಿದ್ರು. ಅವರು ಕೊಟ್ಟಿರುವಂತ ಒಂದು ಮಾರ್ಗದರ್ಶನ ಮತ್ತು ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮ ಉದ್ಭವ ಆಗಿದೆ. ವೇದಿಕೆಯಲ್ಲಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ತಮ್ಮಯ್ಯ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಕಾವೇರಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಂ ಲೋಕೇಶ್, ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಭರತ್, ಪಂಚಾಯಿತಿ ಪಿಡಿಒ ರವಿ ನಾಯರ್, ಪ್ರಮುಖರಾದ ಬಿಬಿ ಸತೀಶ್, ನಾಪಂಡ ಮುತ್ತಪ್ಪ, ಎಚ್ಆರ್ ಸುರೇಶ್, ಕಿರಣ್ ಉದಯಶಂಕರ್, ಚೇತನ್ ಮತ್ತಿತರರು ಇದ್ರು. ಟಿವಿ1 ನ್ಯೂಸ್, ಎಸ್ಆರ್ ವಸಂತ್, ಸೋಮವಾರಪೇಟೆ.